ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿಟ್ಸ್ ಡೆಸ್ಟಿನೇಷನ್. ಇವತ್ತು ನಾನು ನಮ್ಮ ಮನು ಕುಮಾರ್, ನೀವು ನೋಡೇ ಇರ್ತೀರ ನನ್ನ ಬ್ಲಾಗಲ್ಲಿ ಮುಂಚೆ ಎಲ್ಲ. ಮನು ಕುಮಾರ್ ಒಂದು RX100 ಗಾಡಿ ತಗೊಂಡಿದ್ದಾನೆ. ಆ ಗಾಡಿ ಹೇಗಿದೆ ಅಂತೇಳ್ಬಿಟ್ಟು ನಾನು ನೋಡೋಕೆ ಹೋಗ್ತಾ ಇದ್ದೀನಿ. ಅದು 100cc ಗಾಡಿ ಆಗಿರುತ್ತೆ. ಅದು 1988 ಮ್ಯಾನುಫ್ಯಾಕ್ಚರ್ ಆಗಿರೋದು. ಜಪಾನಿಂದ ಇಂಪೋರ್ಟ್ ಮಾಡಿರೋ ಎಂಜಿನ್ ಅದು. ಬನ್ನಿ, ಈಗ ಆ ಗಾಡಿ ಯಾವ ರೀತಿ ಇದೆ, ಅದನ್ನು ತಗೊಂಡಾದ್ಮೇಲೆ ಏನೇನು ಡಾಕ್ಯುಮೆಂಟ್ ಮಾಡಿಸ್ಕೋಬೇಕು ಅದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನನಗನ್ನಿಸ್ದಂಗೆ ನಿಮಗೆ ಯಾರ್ಯಾರು RX100 ಲವರ್ಸ್ ಇದ್ದಾರೆ, ಹಾಗೆ RX100 ಖರೀದಿ ಮಾಡಬೇಕು ಅಂದ್ಕೊತಿದ್ದೀರಾ, ಅವರಿಗೆ ಒಳ್ಳೆ ಒಂದು ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಿಮಗೆ ಈ ಕಂಟೆಂಟ್ ಎಲ್ಲ ಇಷ್ಟ ಆದರೆ ಡೂ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಗೈಸ್, ಆಯಿತಾ? ಬನ್ನಿ ಈಗ ಹೋಗೋಣ. RTO ಆಫೀಸಲ್ಲಿದೆ ಗಾಡಿ. ಬನ್ನಿ ಗೈಸ್, ಲೆಟ್ಸ್ ಗೋ. ಗೈಸ್, ಇದೆ ನಮ್ಮ ಚಿತ್ರದುರ್ಗದ RTO ಆಫೀಸು. ನೀವು ನೋಡ್ಬೋದು, ಇದೇ ಆಫೀಸು. ಇಲ್ಲೇ ಇದೆ ನಮ್ಮ ಮನು ಕುಮಾರು. ನೋಡ್ಬೋದು RX100 ಗಾಡಿ. ಇದು ಯಾವ ವರ್ಷದ್ದು, ಹೆಂಗೆ FC ಮಾಡಿಸ್ಕೊಂತಿದ್ದಾರೆ ಅಂತೇಳ್ಬಿಟ್ಟು ನಾವು ಮನು ಕುಮಾರ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಗೈಸ್. ನೋಡ್ಬೋದು, ಹುಡುಗರು ಅದ್ರ ಮೇಲೆ ಕೂತ್ಕೊಂಡು ಎಲ್ಲ ಫೋಸ್ಗಳು ಕೊಡ್ತಾ ಇದ್ದಾರೆ. ಇದರೆಲ್ಲ ಗೊತ್ತಾಗುತ್ತೆ RX ಹವ ಏನು ಅಂತೇಳ್ಬಿಟ್ಟು. ಸದ್ಯಕ್ಕೆ ದುರ್ಗದ RTO ಆಫೀಸಲ್ಲಿ ಇದ್ದೀವಿ. ನಮ್ಮ ಮನು ಕುಮಾರು ನಮ್ಮ ಜೊತೆ ಇದ್ದಾರೆ. ನೋಡ್ಬೋದು, ಯಮಹಾ RX100 ಗಾಡಿ ಎಲ್ಲೂ ಸಿಗಲ್ಲ, ರೇರಾಗಿ. ತುಂಬ ಒಂದು 6 ತಿಂಗಳಿಂದ ಹುಡುಕ್ತಿದ್ದ ಅಂತ ಹೇಳ್ದ. 6 ತಿಂಗಳಿಂದ ಹುಡುಕಿ ಫೈನಲಿ ಈಗ ಒಂದು ಗಾಡಿ ಸಿಕ್ಕಿದೆ. ಮನು, ಎಷ್ಟನೇ ಓನರ್ ಮನು ಗಾಡಿ? ಫಿಫ್ತ್ ಓನರು. ನೀನು 5ನೇ ಓನರ್ ಈಗ? ನಾನು 6th ಓನರ್. ನೀನು 6th ಓನರು. ಈಗ ಈ ಗಾಡಿ 6th ಓನರ್ ಅಂತೆ ಗೈಸ್. ಹಾಗೆ ಈಗ FC ಅಂದರೆ ಏನು? FC ಫಿಟ್ನೆಸ್ ಸರ್ಟಿಫಿಕೇಟು January 2025 ಲ್ಯಾಪ್ಸ್ ಆಗಿದೆ. ಈಗ ಅದಕ್ಕೆ ರಿನ್ಯೂ ಮಾಡ್ಸೋಕ್ಕೆಲ್ಲ ತೊಗೊಂಡು ಬಂದಿದ್ದೆ. FC ಟ್ಯಾಕ್ಸು ಮಾಡಿಸ್ಕೊಂಡು ನನ್ನ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಬೋದು. ಅದೇ ಇವನು ಈಗ ಈ ಗಾಡಿನ ಬೇರೆ ಹೆಸರಿಗಿದೆ ಗೈಸ್. ಈಗ ಅದೇ ಈಗ FC ಮತ್ತು ಅದನ್ನೆಲ್ಲ ಇವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊತಾನೆ. ನೀವು ನೋಡ್ಬೋದು, ಗಾಡಿ ಕಂಡೀಷನು ಚೆನ್ನಾಗಿದೆ. ಒಂದು ಎಷ್ಟೊಂದು 5 ಇಯರ್ಸ್ ಆಗಿದೆ. 5 ಇಯರ್ಸ್ ಅಂತೀನಿ, 5 ಓನರ್ಸ್ ಚೇಂಜ್ ಆಗಿದ್ದಾರೆ. ಇವನು 6ನೇ ಓನರು. ಗಾಡಿ ಚೆನ್ನಾಗೇ ಇಟ್ಕೊಂಡಿದ್ದಾರೆ. ಎಲ್ಲರೂ ತಗೊಳ್ಳೋದೇ ಈ ಗಾಡಿನ ಸರಿಯಾಗಿ ಉಜ್ಜಿಬಿಟ್ಟು ಸೌಂಡ್ ಮಾಡ್ಕೊಂಡು ಹವಾ ಮಾಡೋದಕ್ಕೆ. ನಮ್ಮ ಮನು ಕುಮಾರ್ ಏನಕ್ಕೆ ತಗೊಂಡಿದ್ದಾನೆ ಅಂತಬಿಟ್ಟು ಕೇಳೋಣ. ಮನು ಕುಮಾರ್, ಏನಕ್ಕೆ ತಗೊಂಡಿದ್ದೀಯಪ್ಪ ಗಾಡಿನ? ಏನಿಲ್ಲಪ್ಪ, ಸುಮ್ಮನೆ ವಾರಕ್ಕೆ ಒಂದ್ಸಲ ತೆಗೆದು ಒಂದೊಂದು ರೌಂಡ್ ಹೋಗಿ ಬಂದು ಮನೆ ನಿಲ್ಸೋದಷ್ಟು. ನೋಡ್ರಿ, ವಾರಕ್ಕೆ ಒಂದೊಂದು ರೌಂಡ್ ಹೋಗಿ ಒಂದು ಮನೆ ನಿಲ್ಸೋಕ್ಕೆ ಲಕ್ಷದ ಕೊಟ್ಟು ಗಾಡಿ ತಗೊಂಡಿದ್ದಾನೆ. ಏನಂತೀರ ಗೈಸ್? ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ ಇವನಿಗೇನು ಅನ್ಬೇಕು ಅಂತೇಳ್ಬಿಟ್ಟು, ಆಯಿತಾ ಗೈಸ್? ಈಗ ನಾವು ಗಾಡಿ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಗಾಡಿನ ಒಂದ್ಸಲಿ ಓಡಿಸಿ ನೋಡೋಣ ಹೆಂಗಿದೆ ಅಂತೇಳ್ಬಿಟ್ಟು. ಜಟ್ಕ ಹೋದಂಗೆ ಹೋಗುತ್ತೋ, ಯಾವ ರೀತಿ ಹೋಗುತ್ತೋ ನೋಡೋಣ. ಈಗ ಫಸ್ಟು ಗಾಡಿನ 1-2 ರೌಂಡ್ ಓಡಿಸೋಣ ಗೈಸ್. ಫಸ್ಟ್ ಇದು ನೋಡ್ಬೋದು ನೀವು ಗಾಡಿ ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಯಮಹಾ ಅಂತಾರೆ, ಯಮಹಾ ಒರಿಜಿನಲ್ ಯಮಹಾ ಇದು ನೋಡಿರಿ, ಬರೀ ಪ್ಲಾಸ್ಟಿಕ್ ಯಮಹಾ ಇದು. ನೋಡ್ಬೋದು, ಬರೀ ಫೈಬರ್ ಇದೆ ತುಂಬಿದೆ. ಇದು 2020 R15 V3 ಮಾಡಲು. ಹಾಗೆ ಇದು ಯಮಹಾ RX100. ನಿಮಗೆ ಯಮಹಾ ಅಂತಂದರೆ ಏನಕ್ಕೆ ಬ್ರ್ಯಾಂಡ್ ಅಂತೇಳ್ಬಿಟ್ಟು ನಿಮಗೆ ಗೊತ್ತಾಗ್ಬೋದು ಗೈಸ್. ಹೆವಿ ಪಾಪ್ಯುಲರ್ ಇದೆ ಈ ಗಾಡಿ. ಬನ್ನಿ ಹಾಗೆ ಒಂದು ಟೆಸ್ಟ್ ಡ್ರೈವ್ ಮಾಡೋಣ ಗಾಡಿನ. ಗೈಸ್ ನೋಡ್ಬೋದು, RX100 ಓಡಿಸ್ತಾ ಇದ್ದೀನಿ. ಸೌಂಡು ಕ್ರೇಜಿಯಾಗಿ ಬರ್ತಾ ಇದೆ. 1987 ಅಂತ ಗೈಸ್. ಫಸ್ಟಿಗೆ ನಾನು 1988 ಅಂತಂದೆ, ಬಟ್ ಇದು 1987 ಅಂತ ಮಾಡಲು. ಜಪಾನ್ ಇಂಜಿನು. ನೋಡ್ಬೋದು, ಕ್ರೇಜಿಯಾಗಿ ಸೌಂಡ್ ಬರ್ತೈತೆ. ಬನ್ನಿ, ಒಂದು ಫುಲ್ಲು ಹೈವೇನಲ್ಲಿ ಹೋಗ್ಬಿಟ್ಟು ಒಂದು ಸ್ಟ್ರೆಚ್ ಹೊಡ್ಯಾರ. ಕ್ರೇಜಿ ಆಗಿದೆ ಗೈಸ್ ಗಾಡಿ ಸೌಂಡ್ ಮಾತ್ರ. ಹೆವಿ ಸ್ಪೀಡ್ ಹೋಗ್ತೈತೆ.
ಸೌಂಡ್ ಕೇಳಿಸ್ತಾ ಇದೆನಾ? ಕ್ರೇಜಿಯಾಗಿ ಬರ್ತಾ ಇದೆ ಸೌಂಡ್ ಮಾತ್ರ. ಓಡಿಸೋದಕ್ಕೂ ಒಳ್ಳೆ ಪವರ್ ಐತೆ ಇಂಜಿನಲ್ಲಿ. 100cc ಗಾಡಿ ಆದ್ರೂ ಕ್ರೇಜಿಯಾಗಿ ಹೋಗ್ತಿದೆ ಗೈಸ್ ಗಾಡಿ ಮಾತ್ರ. ಈಗ ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗಾಡಿ ತಗೊಂಡಿರೋದಕ್ಕೆ ಮನುಕುಮಾರು ನಾನು. ಬನ್ನಿ. ಸೌಂಡ್ ಮಾತ್ರ ಗಾಯ್ಸ್ ಇದು ಹೊಡೆಯೋ ಫೀಲೇ ಬೇರೆ. ನೆಕ್ಸ್ಟ್ ಲೆವೆಲ್ ಫೀಲ್ ಇದೆ ಗಾಡಿ ಹೊಡೆಯೋದನ್ನ ಮಾತ್ರ. ಕ್ರೇಜಿ ಆಗಿದೆ. ಈಗ ಗೊತ್ತಾಗ್ತದೆ ಏನಕ್ಕೆ ಇದಕ್ಕೆ ಇಷ್ಟೊಂದು ಕ್ರೇಜ್ ಇದೆ ಅಂತ ಬಿಟ್ಟು. ಗಾಡಿ ಪೂಜೆ ಮಾಡೋದಕ್ಕೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಬರ್ಗೇರಮ್ಮನ ದೇವಸ್ಥಾನ, ದುರ್ಗದಲ್ಲಿರೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಗಾಡಿ ಪೂಜೆ ಮಾಡಿಸ್ಬೇಕು. ಮನುಕುಮಾರ್ ಬೆಂಡ್ ಕೊಟ್ಟಿದ್ದಾನೆ ಗಾಡಿಗೆ ತುಳ್ಸೋಕ್ಕೆ. ಬನ್ನಿ ಹೋಗೋಣ. ಪೂಜೆ ಮಾಡಿಸ್ತಾ ಇದ್ದೀವಿ. ಈಗ ಫಸ್ಟು ಗಾಡಿಗೆ ನೀರು ಹಾಕಿದ್ದಾರೆ. ಹಾಗೆ ಈಗ ಊದಿನ ಕಡ್ಡಿ ಮತ್ತು ರಿಟರ್ನ್ ಇಟ್ಬಿಟ್ಟು ನಿಂಬೆಹಣ್ಣು ತೋರಿಸ್ತಾರೆ ಗೈಸ್. ಇದು ನಮ್ಮ ಹಿಂದೂ ಧರ್ಮದ ರಿಚುವಲ್ಸು. ನಾವು ಯಾವುದೇ ಗಾಡಿ ತಗೊಂಡ್ರೂ ಹಿಂಗೆ ದೇವಸ್ಥಾನಕ್ಕೆ ಬಂದುಬಿಟ್ಟು ಪೂಜೆ ಮಾಡಿಸ್ತೀವಿ. ನೀವು ಮಾಡಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೋಡಿರಿ ಅಂಕಲ್ ನಮ್ಮನ್ನೇ ನೋಡ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ಗೈಸ್ ಈಗ ಮನುಕುಮಾರು ಗಾಡಿಗೆ ನಿಂಬೆಹಣ್ಣು ಇಡ್ತಾ ಇದ್ದಾನೆ. ಮುಂದೆ ಒಂದು ಹಿಂದೆ ಒಂದು. ಮನು ಮನಸ್ಸಲ್ಲಿ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಪ್ಪ. ಗಾಡಿ ಎಲ್ಲೇ ಕೈ ಕೊಡಲ್ದಂಗೆ ನೀಟಾಗೆ ಏನೂ ಆಗಲ್ದಂಗೆ ನಾನು ಕೂಡ ವಿಶ್ ಮಾಡ್ತಿದ್ದೀನಿ ನಮ್ಮ ಮನುಕುಮಾರ್ಗೆ. ಎಲ್ಲೂ ಏನೂ ತೊಂದರೆ ಆಗಲ್ದಂಗೆ ಗಾಡಿ ಚೆನ್ನಾಗಿ ಓಡಿಸ್ಲಿ ಅಂತಬಿಟ್ಟು. ಮುಂದಿಂದು ತುಳಿಲಿಲ್ಲ. ಓಕೆ ಓಕೆ ಓಕೆ. 2 ಜ್ಯೂಸ್ ಹೊರಗೆ ಬಂದಿದೆ. ಬನ್ನಿ ಈಗ ಗಾಡಿ ಪೂಜೆ ಆಯಿತು. ಲೆಟ್ಸ್ ಗೋ ಗೈಸ್. ಕೆಲಸ ಇದೆ. ನಾನು ಕೆಲಸ ಬಿಟ್ಟು ಗಾಡಿನ ನೋಡೋಕೆ ಬಂದಿದ್ದೀನಿ. ಫಸ್ಟಿಗೆ ಕೆಲಸ ಮಾಡೋಕ್ಕೆ ಹೋಗೋಣ ಗೈಸ್. ಲೆಟ್ಸ್ ಗೋ ಗೈಸ್. ಇಲ್ಲಿ ನೋಡ್ಬೋದು ಅವ್ನು KRSTC ಬಸ್ ಅವನು ಯಾವ ರೀತಿ ನಮ್ಮ ಮೇಲೆ ಗಾಡಿ ಹಚ್ಬಿಡ್ತಾ. ಜಸ್ಟ್ ಮಿಸ್ಸು ಓನರ್ ಹಾಕ್ಸ್ಕೊಡೋದಕ್ಕೆ. ಬಟ್ ಆದರೂ ಏನೂ ಆಗಲಿಲ್ಲ. ಅದಕ್ಕೆ ರೆಕಾರ್ಡ್ ಆಯ್ತು ಅಂತ ನಮ್ಮ ಮನುಕುಮಾರಿಗೆ ಕೇಳ್ತಾ ಇದ್ದೀನಿ. ಏನಪ್ಪ ಗೊತ್ತಿಲ್ಲ. ರೆಡ್ಡಲ್ಲಿ ಐತೆ ರೆಕಾರ್ಡ್ ಆಗೈತಾ? ರೆಕಾರ್ಡ್ ಆಗೈತಲ್ಲ ಗೊತ್ತಿಲ್ಲ. ರೆಡ್ಡಲ್ಲಿ ಐತೆ. ರೆಡ್ ಐತೆ ಎಲ್ಲರೂ ಹೆಂಗೆ ಬಂದ ಗೈಸ್. ನಾನು ಭಾವಿಸ್ತೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳ್ಬಿಟ್ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.